ಕಿಟಕಿಯಿಂದ ಸೂರ್ಯನ ಬೆಳಕು ದೇವ್ರ ಮನೆಗೆ ಬೀಳ್ತಾ ಇದೆ. ಬಾಯ್. ಇವತ್ತು ಸಂಕ್ರಾಂತಿ ಹಬ್ಬ. ಈಗ ಟೈಮ್ ಆಗಿದೆ ಬೆಳಗ್ಗೆ 5:45. ಹೊರಗಡೆ ರಂಗೋಲಿ ಹಾಕೋದಕ್ಕೆ ಹೋಗೋಣ ಅಂತ ಬಂದೆ. ಅಪರೂಪ ದರ್ಶನ ಅಂತಲೇ ಹೇಳ್ಬೋದು. ಒಂದು ಕಡೆ ಇನ್ನೇನು ಸೂರ್ಯ ಉದಯ ಆಗುವಂಥ ಸಮಯ, ಆಕಾಶ ಎಲ್ಲ ಕೆಂಪಗಾಗಿದೆ. ಇನ್ನೊಂದು ಕಡೆ ಅರ್ಧ ಚಂದ್ರಾಕೃತಿ ತುಂಬ ಚೆನ್ನಾಗಿತ್ತು. ಹಾಗಾಗಿ ಈ ಕ್ಲಿಪ್ಪಿಂಗ್ಸ್ನ ನಿಮಗೆ ಶೇರ್ ಮಾಡಿದ್ದೀನಿ. ಹಬ್ಬ ಶುಭ ಕಾರ್ಯಗಳ ಸಂಕೇತ ಅಂದ್ರೇ ಮನೆ ಬಾಗಿಲಲ್ಲಿ ಹಾಕಿರುವಂಥ ರಂಗೋಲಿ. ಅದರಲ್ಲೂ ಈ ರೀತಿ ಹಬ್ಬ ಅಂದಮೇಲೆ ಕೇಳಬೇಕಾ, ಒಳ್ಳೆ ಕಲರೆಲ್ಲ ಹಾಕಿ ತುಂಬ ಚೆನ್ನಾಗಿ ರಂಗೋಲಿ ಹಾಕಿರ್ತಾರೆ. ನಾನಿಲ್ಲಿ ಕಲರೆಲ್ಲ ಹಾಕ್ತಾ ಇಲ್ಲ. ಈ ರೀತಿ ಕೆಮ್ಮಣ್ಣು ಮತ್ತು ರಂಗೋಲಿಯಿಂದನೇ ಸಿಂಪಲ್ಲಾಗಿ 9 ಚುಕ್ಕೆ ಇರೋವಂಥ ಈ ರಂಗೋಲಿನ ಹಾಕಿದ್ದೀನಿ. ಒಂದು ಸಲ ಹೊರಗಡೆ ಬಂದಾಗ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗಬೇಕು. ಹಾಗೆ ಬಾಗಿಲಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವಿಟ್ಟು, ನೇಮ್ ಬೋರ್ಡ್ಗೂ ಕೂಡ ಹೂವು ಹಾಕಿ ಒಟ್ಟಿಗೆ ಈ ಕೆಲಸ ಎಲ್ಲ ಮುಗಿಸ್ಕೊಂಡೆ. ರಂಗೋಲಿ ಹೇಗಿದೆ ಅಂತ ತಪ್ಪದೆ ಹೇಳಿ. ತುಂಬ ಸಿಂಪಲ್ಲಾಗಿ ಹಾಕಿದ್ದೀನಿ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಸಂಕ್ರಾಂತಿ ಹಬ್ಬ. ಈಗ ಬೆಳಗ್ಗೆಯಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರೀತಿಯ ಸ್ನೇಹಿತರೆ, ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೂರ್ಯ ತನ್ನ ಪಥವನ್ನು ಬದಲಾಯಿಸೋ ಹಾಗೆ ಎಲ್ಲರ ಜೀವನದಲ್ಲಿರುವಂಥ ಕಷ್ಟ ತನ್ನ ಪಥವನ್ನು ಬದಲಾಯಿಸಿ ಸುಖದ ಕಡೆ ಸಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈಗ ಪೂಜೆಗೆ ರೆಡಿ ಮಾಡ್ಕೋಬೇಕು. ಈಗ 7:15 ಆಗಿದೆ ಟೈಮ್. ಈಗ ಪೂಜೆಗೆ ರೆಡಿ ಮಾಡ್ಕೋಬೇಕು. ಕಾಣಿಸ್ತಾ ಇದೆಯಾ? ಕಿಟಕಿಯಿಂದ ಸೂರ್ಯನ ಬೆಳಕು ದೇವ್ರ ಮನೆಗೆ ಬೀಳ್ತಾ ಇದೆ. ಅದಕ್ಕೆಲ್ಲ ರೆಡಿ ಮಾಡಬೇಕಾಗಿತ್ತು. ಬಟ್ ಏನು ಮಾಡೋದು, ಒಬ್ಬಳೇ ಎಲ್ಲ ರೆಡಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಪರವಾಗಿಲ್ಲ, 10 ಗಂಟೆ ತನಕ ಪೂಜೆ ಮಾಡ್ಬೋದು. ಅಷ್ಟೊಳಗಡೆ ಮಾಡಿಬಿಡ್ತೀನಿ. ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಇನ್ನೇನು ಇಲ್ಲ. ಈಗ ಸ್ಟವ್ಗೊಂದು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೊಂಗಲ್ಗೆ ಇಟ್ಬಿಟ್ಟು ಇನ್ನೊಂದು ಕಡೆ ಹಾಲು ಕಾಯ್ಸೋಕೆ ಇಡ್ತೀನಿ. ಮತ್ತು ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ. ಅರ್ಧ ಗಂಟೆಲೆಲ್ಲ ರೆಡಿ ಮಾಡಿಬಿಡ್ತೀನಿ. ಹಾಗೆ ರೆಡಿ ಮಾಡ್ತಾ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇವತ್ತಿನ ರೊಟ್ಟಿನ ಶೇರ್ ಮಾಡ್ತೀನಿ, ಬನ್ನಿ. ರಾತ್ರಿಯೇ ಸ್ಟವೆಲ್ಲ ಒರೆಸಿ ರೆಡಿ ಮಾಡಿಟ್ಟಿದ್ದೆ. ಬೆಳಗ್ಗೆ ಹಾಗೆ ಬಟ್ಟೆಯಲ್ಲಿ ಇನ್ನೊಂದು ಸಲ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವಿಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ನೈವೇದ್ಯ ಮಾಡೋದಕ್ಕಿಂತ ಮೊದಲು ನಾವು ಸ್ಟವ್ಗೆ ಪೂಜೆ ಮಾಡಿ ಆಮೇಲೆ ಶುರು ಮಾಡಬೇಕು. ಕಡಲೆಕಾಯಿ ಗೆಣಸು ಎಲ್ಲ ಬೇಯೋದಕ್ಕೆ ಇಡಬೇಕು. ಕಡಲೆಕಾಯಿಯಲ್ಲಿ ಅಷ್ಟೊಂದು ಮಣ್ಣಿರಲಿಲ್ಲ, ಆದರೂ ಸ್ವಲ್ಪ ತೊಳೆದ್ಬಿಟ್ಟು ಬೇಯಕ್ಕಿಡೋಣ ಅಂಥೇಳಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಮತ್ತು ಈ ಗೆಣಸು ಕೂಡ ಅಷ್ಟೇ, ದಪ್ಪ ಇರೋದನ್ನು ಹಾಗೆ ನಾವು ಬೇಯಕ್ಕಿಡಬಾರ್ದು. ಅದನ್ನು ಕಟ್ ಮಾಡಿ ತೊಳೆದ್ಬಿಟ್ಟು ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಬೇಯೋದಕ್ಕಿಟ್ರೆ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಒಂದು ಕುಕ್ಕರಲ್ಲಿ ಕಡಲೆಕಾಯಿ ಬೇಯೋದಕ್ಕೆ ಇಡ್ತೀನಿ, ಇನ್ನೊಂದು ಕುಕ್ಕರ್ನಲ್ಲಿ ಗೆಣಸನ್ನು ಬೇಯೋದಕ್ಕೆ ಇಡ್ತೀನಿ. ಕುಕ್ಕರ್ನಲ್ಲಿಟ್ಟರೆ ಬೇಗ ಆಗುತ್ತೆ. ಹಾಗೆ ಕಡಲೆಕಾಯಿ ಬೇಯಿಸ್ಕೊಂಡು ಆಮೇಲೆ ಅದೇ ಕುಕ್ಕರ್ನ ಚೆನ್ನಾಗಿ ತೊಳೆದು ಮತ್ತು ಹೆಸರುಬೇಳೆ ಅಕ್ಕಿನೇ ಬೇಯೋದಕ್ಕೆ ಇಡ್ತೀನಿ. ಯಾಕಂತಂದರೆ ಪಾತ್ರೆನಲ್ಲಿಟ್ಟರೆ ತುಂಬ ಲೇಟ್ ಆಗುತ್ತೆ ಮತ್ತು ಪದೇ ನೋಡ್ಕೋತಾ ಇರಬೇಕು. ಹಾಗಾಗಿ ಕುಕ್ಕರ್ನಲ್ಲೇ ಇಡೋಣ ಅಂದ್ಕೊಂಡಿದ್ದೀನಿ. ಒಟ್ಟಿಗೆ ಅಕ್ಕಿ ಮತ್ತು ಹೆಸರುಬೇಳೆನ ಬೇಯಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಅದರಲ್ಲಿ ಅರ್ಧ ಸಿಹಿ ಪೊಂಗಲ್, ಇನ್ನರ್ಧ ಖಾರ ಪೊಂಗಲ್ ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಸರಿ ಹೋಗ್ಬಿಡುತ್ತೆ. ಅದೆಲ್ಲ ಬೇಯೋ ಅಷ್ಟರಲ್ಲಿ ದೇವ್ರ ಮನೆಗೆ ರೆಡಿ ಮಾಡ್ಕೋಬೇಕು. ಹಿಂದಿನ ದಿನ ಎಲ್ಲನೂ ಒರೆಸಿ ದೇವ್ರ ಸಾಮಾನೆಲ್ಲ ತೊಳೆದು ಜೋಡಿಸಿದ್ದೀನಿ ಅಷ್ಟೇ. ಇವತ್ತು ಬೊಟ್ಟೆಲ್ಲ ಇಟ್ಟು ಗೆಜ್ಜೆ ವಸ್ತ್ರ ಹಾಕಿ ಹೂವಿಟ್ಟು ಎಲ್ಲ ರೆಡಿ ಮಾಡ್ಕೋಬೇಕು. ಹಿಂದಿನ ವಿಡಿಯೋದಲ್ಲಿ ಇಲ್ಲಿ ಸೂರ್ಯನ ಯಾಕೆ ಇಟ್ಟಿದ್ದೀರಾ ಅಂತ ಕೇಳ್ತಾ ಇದ್ರಿ. ತುಂಬ ಒಳ್ಳೆಯದು. ಎಷ್ಟೋ ಕಡೆ ವ್ಯಾಪಾರ ಸ್ಥಳಗಳ ಅಂದರೆ ಅಂಗಡಿಗಳ ಹತ್ರ ಮತ್ತು ಮನೆಗಳಲ್ಲೂ ಕೂಡ ಇಟ್ಟಿರ್ತಾರೆ ವಾಸ್ತು ದೋಷ ನಿವಾರಣೆಗೆ ಅಂತ. ನಾನು ಹಳೆ ಮನೆಯಲ್ಲೂ ಕೂಡ ಇಟ್ಟಿದ್ದೆ, ಇಲ್ಲೂ ಇಟ್ಟಿದ್ದೀನಿ. ತುಂಬ ಒಳ್ಳೆಯದು. ಈ ರೀತಿ ತಾಮ್ರದ್ದು ಸೂರ್ಯನನ್ನು ಮನೆಯಲ್ಲಿ ಇಟ್ಕೋಬಹುದು.
ಉದ್ದಿನಬೇಳೆ ಮತ್ತು ಅಕ್ಕಿ ಬೇಯಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಸ್ವಲ್ಪ ಕಡಲೆಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ, ಯಾಕಂದರೆ ಸ್ವಲ್ಪ ರವೆ ಪಾಯಸ ಮಾಡೋಣ ಅಂತ ಹೇಳಿ. ಮತ್ತು ಇನ್ನೊಂದು ಕಡೆ ಹಸಿ ಅವರೆಕಾಯಿನ ಸ್ವಲ್ಪ ಬೇಯಕ್ಕೆ ಇಟ್ಟಿದ್ದೀನಿ. ಒಂದೊಂದು ಕಡೆ ಒಂದೊಂದು ಸ್ವಲ್ಪ ಬೇಗ ಬೇಗ ಮಾಡ್ತಾ ಇದ್ದೀನಿ. ದೇವ್ರ ಮನೆದೆಲ್ಲ ರೆಡಿ ಮಾಡಾಯಿತು, ದೀಪ ಹಚ್ಚಿದ್ದೀನಿ. ಇನ್ನು ಇವತ್ತು ನೈವೇದ್ಯ ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡೋದಷ್ಟೇ. ಎಲ್ಲರದ್ದು ಸ್ನಾನನೂ ಎಲ್ಲ ಆಯಿತು. ಮತ್ತು ಈ ಸಣ್ಣದು ಕುಂಬಳಕಾಯಿ ನೆನೆ ತೊಗೊಂಡು ಬಂದಿದ್ದು ಇವತ್ತು ಪಲ್ಯ ಮಾಡೋಣ ಅಂತ. ಯಾಕಂದರೆ ಇವತ್ತು ಸಂಕ್ರಾಂತಿ ಹಬ್ಬದ ದಿನ ಕುಂಬಳಕಾಯಿ ಉಪಯೋಗಿಸ್ಬೇಕು ಅಡುಗೆಗೆ. ಅದಕ್ಕೆ ಹೊರಗಡೆನೆ ಕಟ್ ಮಾಡ್ಕೊಂಡು ತೊಗೊಂಡು ಬಂದೆ. ತುಂಬ ಸಣ್ಣದು. ಅವರೆಕಾಳು ಜೊತೆಗೆ ಚೆನ್ನಾಗಿರುತ್ತೆ ಪಲ್ಯ ಮಾಡಿದ್ರೆ. ಯೂಶ್ವಲ್ ಆಗಿ ದೋಸೆಗೆ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಹಾಗೆ ಪಲ್ಯ ಥರ ಮಾಡ್ತಾ ಇದ್ದೀನಿ. ಇಷ್ಟು ಸಣ್ಣ ಕಾಯಿ ಚೆನ್ನಾಗಿ ಬಲ್ತಿದೆ. ಬೀಜ ನೋಡಿ ಹೆಂಗಿದೆ ನೋಡಿ. ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಮತ್ತು ಸ್ವಲ್ಪ ಕಡಲೆಬೇಳೆ ರವೆ ಪಾಯಸ, ಅವರೆಕಾಯಿ ಮತ್ತು ಕುಂಬಳಕಾಯಿ ಪಲ್ಯ, ಅದರ ಜೊತೆಗೆ ಎಳ್ಳು, ಬೆಲ್ಲ, ಕಡಲೆಕಾಯಿ, ಗೆಣಸು, ಕಬ್ಬು ಇದಿಷ್ಟು ಕೂಡ ನೈವೇದ್ಯಕ್ಕೆ ರೆಡಿ ಆಯಿತು ನೋಡಿ. ಈ ರೀತಿ ಎಲ್ಲನೂ ಕೂಡ ಮಾಡಿ ಒಂದು ಬಟ್ಲಲ್ಲಿ ಹಾಕಿ ನೈವೇದ್ಯನೂ ಕೂಡ ಜೋಡಿಸಿದ್ದೀನಿ. ಎಲ್ಲದಕ್ಕೂ ಕೂಡ ತುಳಸಿ ದಳನೂ ಕೂಡ ಹಾಕಿ ಎಲ್ಲ ಜೋಡಿಸಿಟ್ಟಿದ್ದೀನಿ. ದೇವ್ರ ಮನೆಯಲ್ಲಿ ಮತ್ತು ಹೊರಗಡೆ ಸೂರ್ಯನ ಪೂಜೆಗೆ ಒಂದು, ಈ ರೀತಿ ಎರಡನ್ನೂ ಸಪ್ರೇಟಾಗಿ ಜೋಡಿಸಿದ್ದೀನಿ. ಅದು ಕೂಡ ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಹೊರಗಡೆ ತುಳಸಿ ಗಿಡದ ಹತ್ರ ತುಂಬ ಚೆನ್ನಾಗಿ ಬಿಸಿಲು ಬರ್ತಾ ಇದೆ, ಹಾಗಾಗಿ ತುಳಸಿ ಗಿಡದ ಹತ್ರನೇ ಎಲ್ಲನೂ ಜೋಡಿಸಿದ್ದೀನಿ. ಯಾವ ಥರ ನಾನು ದೇವ್ರ ಮನೆಯಲ್ಲಿ ಅಲಂಕಾರ ಮಾಡಿದ್ದೀನಿ ಅಂತ ನೋಡಿ. ನಮ್ಮ ಮನೆ ಹತ್ರ ಇನ್ನೊಂದು ದೊಡ್ಡ ದಾಸವಾಳ ಗಿಡ ಇದೆ, ಅಲ್ಲಿ ಒಂದು 4-5 ದಾಸವಾಳ ಹೂ ತೊಗೊಂಡು ಬಂದಿದೆ. ಅದು ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ. ಸೇವಂತಿಗೆ ಜೊತೆಗೆ ಕೆಂಪು ದಾಸವಾಳ ತುಂಬ ಚೆನ್ನಾಗಿ ಎದ್ದು ಕಾಣಿಸ್ತಾ ಇತ್ತು. ಹಾಗೆ ಕಳಸಕ್ಕೆ ಹಾಕಿರುವಂಥ ಹೂ ಕೂಡ ನೀವು ನೋಡ್ಬೋದು. ಸೇವಂತಿಗೆನ ದಿಂಡು ಥರ ಪೋಣಿಸಿ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇದು ಸೂರ್ಯನಿಗೆ ಅರ್ಘ್ಯ ಕೊಡೋದಕ್ಕೆ ತಾಮ್ರ ಚೆಂಬಲ್ಲಿ ನೀರು, ಸ್ವಲ್ಪ ಬಿಳಿ ಎಳ್ಳು ಮತ್ತು ತುಳಸಿನ ಹಾಕಿ ಇಟ್ಟಿದ್ದೀನಿ. ಹೊರಗಡೆ ಕೂಡ ತುಳಸಿ ಗಿಡದ ಹತ್ರ ನೀವಿಲ್ಲಿ ನೋಡ್ತಾ ಇದ್ದೀರಲ್ವ, ಬಿಸಿಲು ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂತ. ಇಲ್ಲೇ ನೈವೇದ್ಯ ಎಲ್ಲ ಜೋಡಿಸಿದ್ದೀನಿ. ಈಗ ಮೊದಲು ಒಳಗಡೆ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಹೊರಗಡೆ ಬಂದು ತುಳಸಿ ಗಿಡದ ಪೂಜೆ ಮಾಡಿ, ಸೂರ್ಯದೇವನಿಗೂ ಪೂಜೆ ಮಾಡಿ ಅರ್ಘ್ಯನ ಅರ್ಪಿಸ್ತಾ ಇದ್ದೀನಿ. ಇದೇ ರೀತಿಯೇ ಮಾಡುವಂಥದ್ದು. ತುಳಸಿ ಗಿಡ ಅಥವಾ ಯಾವುದೇ ಹೂವಿನ ಗಿಡ ಇದ್ದರೂ ಕೂಡ ಪ್ರತಿದಿನ ಈ ಥರ ಅರ್ಘ್ಯನ ಕೊಡಬೇಕು, ತುಂಬ ಒಳ್ಳೆಯದು. ಇನ್ನು ಮುಂದೆ ಬರುವಂಥ ಮಾಘ ಮಾಸದಲ್ಲೂ ಕೂಡ ಅಷ್ಟೇ ಬೆಳಗ್ಗೆ ಸ್ನಾನ ಮಾಡಿ ಪ್ರತಿದಿನ ಹೀಗೆ ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಬನ್ನಿ. ನಿಜಕ್ಕೂ ಆರೋಗ್ಯ ತುಂಬ ಚೆನ್ನಾಗಿ ವೃದ್ಧಿ ಆಗುತ್ತೆ. ಇದೆಲ್ಲ ಮಾಡೋದಕ್ಕೆ ಬರಲ್ಲ ಅಂದರೂ ಪರವಾಗಿಲ್ಲ, ಪ್ರತಿದಿನ ಸ್ನಾನ ಆಗಿದ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡಿದ್ರೂ ಕೂಡ ಸಾಕು. ಪೂಜೆ ಎಲ್ಲ ಆಯಿತು. ಹಸುಗೆ ಸ್ವಲ್ಪ ತಿನ್ನೋಕ್ಕೆ ಏನಾದ್ರು ಕೊಟ್ಬಿಟ್ಟು ಆಮೇಲೆ ಟಿಫನ್ ಮಾಡೋಣ ಅಂತ ಕಾಯ್ತಾ ಇದ್ದೆ. ಹಸು ಬಂದಿದೆ. ಸ್ವಲ್ಪ ಇದನ್ನೆಲ್ಲ ತೊಗೊಂಡಿದ್ದೀನಿ, ಯಾಕಂದರೆ ಇವತ್ತು ಎಲ್ಲರೂ ಪೂಜೆ ಮಾಡಿ ಅದು ಇದೆಲ್ಲ ತಿನ್ನಿಸ್ತಾ ಇರ್ತಾರೆ. ಅದಕ್ಕೆ ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ. ಇಲ್ಲೇ ನಿಂತೈತೆ ನೋಡಿ ಹಸು, ತೋರಿಸ್ತೀನಿ. ಅಲ್ಲಿ ಈ ಕೆಳಗಡೆ ಹೋದರೆ ಬರುತ್ತೆ. ಸ್ವಲ್ಪ ತಿನ್ನಿಸ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ಬಂದು ನಾನು ಟಿಫನ್ ತಿಂತೀನಿ. ತಿನ್ಸೋಕ್ಕೇನೋ ಖುಷಿ ಅನಿಸುತ್ತೆ, ಆದರೆ ಎಲ್ಲ ಹಿಂಗೆ ಒಟ್ಟಿಗೆ ಬಂದುಬಿಡುತ್ತೆ, ಭಯ ಆಗುತ್ತೆ ಅವಾಗ ನೋಡಿ. ಅದು ಇವಾಗ ಬಂತು, ಅದು ಬ್ರೌನ್ ಕಲರ್ ಹಸು ಕಾಣಿಸ್ತಾ ಇದ್ದೀನಿ. ಅದು ಬ್ರೌನ್ ಕಲರ್ ಹಸು. ಅದು ಯಾವಾಗಲೂ ರೆಗ್ಯುಲರಾಗಿ ಬರುತ್ತೆ ನಮ್ಮ ಮನೆ ಹತ್ರ. ಮತ್ತು ನಮ್ಮ ಮನೆ ಗೃಹ ಪ್ರವೇಶಕ್ಕೂ ಬಂದಿದೆ ಅದೇ ಹಸುನೇ. ಅದು ನಮ್ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದ ಹಸು. ಅದು ಗುರ್ತಿದೆ ತುಂಬ ಚೆನ್ನಾಗಿ, ಅದಕ್ಕೆ ಬಂದು ನೋಡ್ತಾ ಇದ್ದೆ ನಾನು. ಅದಕ್ಕೆ ಅಂತ ತಗೊಂಡು ಬಂದೆ, ಇವರಿಬ್ಬರಿಗೆ ಕೊಟ್ಟಿದ್ದಾಯಿತು. ಇದ್ರ ಜೊತೆಲಿ ಯಾರಾದರೂ ಸ್ವಲ್ಪ ಇದ್ದರೆ ಪೂಜೆ ಮಾಡ್ಬೋದಾಗಿತ್ತು. ಬೇರೆಯವ್ರು ಸಾಕಿರೋ ಹಸು ಅಲ್ವಾ, ಭಯ ಆಗುತ್ತೆ. ಎಲ್ಲ ಹಸುಗಳು ಹೋದ್ಲು. ಏನು ಗೊತ್ತಾ, ಇದೆಲ್ಲ ಕರೆಕ್ಟಾಗಿ ಆಗಿಬಿಟ್ರೆ ಪೂಜೆ ಕಂಪ್ಲೀಟ್ ಆದಂಗೆ ಆಗುತ್ತೆ. ಇವಾಗ ಸಮಾಧಾನ ಆಯಿತು. ಪೂಜೆ ಮಾಡೋದಕ್ಕಾಗಲಿಲ್ಲ. ಈಗ ಯಾರಾದರೂ ಜೊತೇಲಿದ್ದರೆ ಮಾಡ್ಬೋದು, ಇಲ್ಲಾಂದರೆ ಭಯ ಆಗುತ್ತೆ. ಅದೇನಂದರೆ ಏನೋ ತಿನ್ನೋಕೆ ಕೊಡ್ತಾರೆ ಅಂತ ಎಲ್ಲ ಹಸುಗಳು ಒಂದರಿಂದ ಒಂದು ಬಂದ್ಬಿಡುತ್ತೆ, ಅದಕ್ಕೆ ಭಯ, ಮೇಲೇನಾದರೂ ಬಿದ್ದುಬಿಟ್ರೆ ಅಂತ. ಸದ್ಯ ನಾನು ತಿನ್ನೋದಕ್ಕೂ ಮೊದಲೇ ಪೂಜೆ ಆಗಿದ ತಕ್ಷಣ ಹಸುಗೂ ತಿನ್ಸಿದ್ನಲ್ಲ, ಅದೇ ಸಮಾಧಾನ ಆಯಿತು. ಈಗ ಹಸುಗೂ ತಿನ್ನಿಸಿದ್ದಾಯಿತು. ಈಗ ನಾನೊಂದು ಸ್ವಲ್ಪ ಟಿಫನ್ ತಿನ್ಬಿಟ್ಟು ಆಮೇಲೆ ಸ್ವಲ್ಪ ರೆಡಿಯಾಗಿ ಇನ್ನು ಅಡುಗೆ ಕೆಲಸ ಶುರು ಮಾಡಬೇಕು. ನಮ್ಮ ಸ್ವಾತಿ ಬರ್ತಾಳೆ ಮಕ್ಕಳನ್ನ ಕರ್ಕೊಂಡು ಎಳ್ಳು ಬೀರ್ಸೋದಕ್ಕೆ ಅಂತ. ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ಅಡುಗೆ ಎಲ್ಲ ಮಾಡಿಬಿಟ್ರೆ ಒಂದು ಸ್ವಲ್ಪ ಹೊತ್ತು ಇದ್ದು ಊಟ ಮಾಡ್ಕೊಂಡು ಹೋಗ್ತಾರೆ. ಅವರೇ ಕೈಯೆಲ್ಲ ಬಿಡಿಸ್ಬೇಕು. ಹಾಯ್, ಥ್ಯಾಂಕ್ ಯು.
ವಾವ್ ಏನು ಚಿನ್ನಿ ಸಂಕ್ರಾಂತಿ ಹಬ್ಬ ನಿನ್ನ ಮೇಲೆ ಐತೆ. ಹಾಯ್! ಇದೇನಿದು ಈ ಪಿಳ್ಳೆ ಹಿಂಗೈತೆ. ನಿಮ್ಗೆ ಹಬ್ಬ ಇಲ್ವಾ? ಹಾಂ ಜ್ಯೂಸು. ನನಗೆ ಕೂಗಿ ಕೂಗಿ ಸುಸ್ತಾಗೋಯ್ತಾ? ಏನಂತ ಕೂಗಿದೆ? ಮಾಮ. ಅದಕ್ಕೆ ಬಂದಿಲ್ಲ ನಾನು. ಮಾಮ ಆಯ್ತಾ ನಿಮ್ಮ ಮಾಮ ಮನೇಲಿ? ಹಾಂ ವಾವ್ ಏನು ಮುತ್ತಿನ ಹಾರ, ಡೈಮಂಡ್ ನೆಕ್ಲೆಸ್ಸು. ಚಿನಿ ಸೂಪರ್. ಬಾ ಒಳಗೆ ಇಚ್ಚು. ಏನು ಎತ್ಕೋತಾಳೆ ಫಸ್ಟ್ ಇವಾಗ? ಹಾಯ್. ಎಲ್ಲಾನು ಕಚ್ಚಿ ಕಚ್ಚಿ ಮಾಡ್ಬೇಕ ನೀನು? ಮಾಮಿ ಎರಡು ನಮ್ಗೆನಾ? ಹೌದಾ? ಅದ್ರ ಜೊತೆ ಇನ್ನೇನು ಕೊಡಲ್ವಾ? ಅಷ್ಟೇನಾ? ಅದಾ ಅಲ್ಲೇ ಇಡು, ಎತ್ಕೊಳ್ತಿ ಮಗು. ಮಾಮಿ ಕೊಡುತ್ತಂತೆ. ಥ್ಯಾಂಕ್ ಯು. ಕವರಲ್ಲಿ ಫ್ರಿಜ್ಜಲ್ಲಿ. ಥ್ಯಾಂಕ್ ಯು. ಬಿಡ ಬೇಡ, ಅವಳು ಬೇಡ, ಅವಳ ಚಿಕ್ಕವಳು ಬಿಡ ಸಾಕು. ಪಪ್ಪಿ ಪಪ್ಪಿ ಇಲ್ಲಿ ನಾನು ಲವ್ ಯು ಲವ್ ಯು. ಇದು ಅಮ್ಮನ ಮನೆಯಲ್ಲಿ ಹನ್ಸಿಕಾ ಮತ್ತು ಇಶಿಕಾಗೆ ಫಲ ಎರಿತಾ ಇರೋದು. ಬೆಳಗ್ಗೆ ಇದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದರು ಎಳ್ಬಿರೋದಕ್ಕೆ ಅಂತ. ಅವ್ರಿಗಲ್ಲಿ ಎಳ್ಚಿ ಹಣ್ಣು ಸಿಗಲಿಲ್ಲ ಅಂತ ಹೇಳಿದ್ರು. ಪಾಪ ಏನಿರುತ್ತೋ ಅದರಲ್ಲೇ ಸಿಂಪಲಾಗಿ ಮಾಡ್ಕೊಂಡಿದ್ದಾರೆ. ನಮ್ಮ ಇಶಿಕಾಗಂತೂ ತುಂಬಾ ಖುಷಿ. ಈಗೀಗ ಅವಳಿಗೆ ಎಲ್ಲನೂ ಗೊತ್ತಾಗುತ್ತೆ, ಹಾಗಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾಳೆ. ತಲೆ ಮೇಲೆ ಅದನ್ನೆಲ್ಲ ಸುರಿದಾಗಂತೂ ತುಂಬ ಖುಷಿ ಅವಳಿಗೆ. ಮಕ್ಕಳು ಈ ಥರ ಆಟ ಆಡೋದಕ್ಕೆ ತುಂಬ ಇಷ್ಟಪಡ್ತಾರಲ್ವ. ಇದು ಇಶಿಕಾಗೆ 2ನೇ ವರ್ಷ ಮಾಡ್ತಾ ಇರೋದು. 1ನೇ ವರ್ಷ ತುಂಬ ಚಿಕ್ಕವಳು, ಅವಳಿಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ. ಈಗ ಅವಳಿಗೆ ಸ್ವಲ್ಪ ಎಲ್ಲ ಗೊತ್ತಾಗುತ್ತೆ. ನೋಡಿ ಎಷ್ಟು ಖುಷಿ ಪಡ್ತಾಳೆ. ತುಂಬ ಚೆನ್ನಾಗೆಲ್ಲ ನಕ್ಕೊಂಡು ಆಟ ಆಡ್ತಾಯಿದ್ಲು. ಅವರು ಟಿ ವಿನ ಆಫ್ ಮಾಡಿಬಿಟ್ಟು ವಿಡಿಯೋ ಮಾಡಬೇಕಾಗಿತ್ತು, ಅದರಲ್ಲಿ ಸಾಂಗ್ ಬರ್ತಾ ಇದೆ. ಅದೇ ರೀತಿ ರಾ ವಿಡಿಯೋನೇ ಹಾಕಿದ್ರೆ ಏನಾಗುತ್ತೆ ಅಂದರೆ ಕಾಪಿ ರೈಟ್ಸ್ ಬಂದುಬಿಡುತ್ತೆ. ಹಾಗಾಗಿ ನಾನು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅವಳಂತೂ ತುಂಬಾ ಖುಷಿ. ವಿಡಿಯೋ ನೋಡುವಾಗ ನನಗೂ ಕೂಡ ತುಂಬ ನಗು ಬರ್ತಾಯಿತ್ತು. ಕೂತ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಹಚ್ಚಿಸ್ಕೊಳ್ಳೋದು, ಆ ಹೂ ತೊಗೊಂಡು ಕಿವಿಗೆ ಮುಡ್ಕೊಳ್ಳೋದು ಎಲ್ಲನೂ ತುಂಬಾ ಎಂಜಾಯ್ ಮಾಡ್ತಾಯಿದ್ಲು. ಹೆಣ್ಮಕ್ಳಿಗೆ ಇಂಥ ಗುಣಗಳೆಲ್ಲ ಹುಟ್ಟಿದಾಗಿಂದನೇ ಬಂದುಬಿಡುತ್ತೆ ಅನಿಸುತ್ತೆ ಅಲ್ವಾ. ಅವರು ಕೂಡ ಈಗ ಹೊರಡ್ತೀನಿ ಅಂತ ರೆಡಿ ಆಗ್ತಾಯಿದ್ರು. ಹಾಗಾಗಿ ನಾನು ಕುಂಕುಮ ಕೊಡೋಣ ಅಂಥೇಳಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಮ್ಮಿ ಚಿಕಾಗ ಒಳ್ಳೇದು ಮಾಡಪ್ಪ. ಫಸ್ಟ್ ಮಾಮಿ ಕೊಟ್ಬಿಡು, ಬಟ್ಟೆಲ್ಲ ಆಮೇಲೆ ಇಡು. ಕಿವಿಗೆ ಚಿಕ್ಕ ಕೊಡ್ತೀವಿ.
ಇಟ್ಕೋ ಇಟ್ಕೋ ಜಾಣಿ ಬಂದವ್ರಿ ಐದು ಚೆನ್ನಾಗೈತೆ ಮಾಮಂಗ್ ತೋರಿಸ್ಕೊಡು ಮಾಮಂಗ್ ತೋರ್ಸದೆ ಅಯ್ಯೋ ಮೂತಿಗೀತೆಲ್ಲ ತಿರುಗಿಸ್ತಾವಳೆ ಹೆಲ್ಮೆಟ್ ಏನು ಹಾಕ ಬಂದಿಲ್ವಾ ಯಾರು ಹಾಕ ಬಂದಿಲ್ವಾ ಇವಳಿಗೆ ಚಪ್ಪಲಿ ತುಪ್ಪಗೆ ಅಪ್ಪು ಅಂತಾಳೆ ಹ್ಞೂ ತುಪ್ಪ ತಿಂದ ಅದರಲ್ಲೇ ಹೊಟ್ಟೆ ತುಂಬಿಸ್ಕೊಂಡೆ ಇನ್ನೇನು ತಿನ್ನಲಿಲ್ಲ ನೀನು ಟೀ ಹಾಂ ಬಾಯ್ ಅಯ್ಯೋ ಅಯ್ಯೋ ನನ್ನ ಹಬ್ಬದ ರೊಟೀನ್ ಹೇಗಿತ್ತು ಅಂತ ನೋಡಿದ್ರಿ ಅಲ್ವಾ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೇನಿದ್ರು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಇನ್ನು ಸಂಜೆಗೆ ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ದೀಪ ಹಚ್ಚೋದಷ್ಟೇ. ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಆಯಿತಾ.